ಒನ್ ಕನ್ನಡ ನ್ಯೂಸ್ ನೇರ ನುಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಯಶವಂತ್. ನನ್ನ ಜೊತೆ ಇವತ್ತು ವೈದ್ಯರು, ವೃತ್ತಿಯಲ್ಲಿ ಪ್ರವೃತ್ತಿಯಲ್ಲಿ ರಾಜಕಾರಣಿ, ಆರೈಕೆ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ರವಿಕುಮಾರ್ ಇದ್ದಾರೆ. ನಾನು ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಯಶವಂತ್. ಸರ್, ತಾವು ವೃತ್ತಿಯಲ್ಲಿ ವೈದ್ಯರು, ಯಾಕೆ ರಾಜಕೀಯಕ್ಕೆ ಬಂದಿದ್ದು ಅಂತೇಳಿ ಸರ್? ಓಕೆ, ಮೊದಲು ಒನ್ ಕನ್ನಡ ನ್ಯೂಸ್ಗೆ ಮೊದಲು ಶುಭಾಶಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಜವಾಗ್ಲೂ ದಾವಣಗೆರೆ ಭಾಗದಲ್ಲಿ ಮೊದಲನೇ ನ್ಯೂಸ್ ಕನ್ನಡ ಚಾನಲ್, ಹಾಗಾಗಿ ಒನ್ ಕನ್ನಡ ನ್ಯೂಸ್ ಅಂತ ಇಟ್ಟಿರೋದು ಅದಕ್ಕೆ ತಕ್ಕದಾಗಿದೆ ಇದೆ. ಥ್ಯಾಂಕ್ ಯು. ಎರಡನೇದು, ಈಗ ತಮ್ಮ ಪ್ರಶ್ನೆ, ನಾನು ವೈದ್ಯನಾಗಿದ್ದೀನಿ, ವೃತ್ತಿಯಲ್ಲಿ ಪ್ರವೃತ್ತಿಯಲ್ಲಿ ರಾಜಕಾರಣಿ ಅಂತ ಹೇಳಿದ್ರಿ. ಸೊ ನಾನು ವೈದ್ಯನಾಗಿ ರೋಗಿಗಳ ಕಷ್ಟಗಳಿಗೆ ಅದಕ್ಕೆ ಸ್ಪಂದಿಸೋದು, ಅವರ ಏನೋ ತೊಂದರೆಗಳನ್ನು ಅಥವಾ ರೋಗಿಗಳನ್ನು ನೋಡ್ತಕ್ಕಂಥದ್ದು ದಿನನಿತ್ಯ ನನ್ನ ಕೆಲಸ ಆಗಿತ್ತು. ಜೊತೆಗೆ ಏನಾಗಿತ್ತು, ನಮ್ಮ ಕುಟುಂಬ, ನಾವು ರಾಜಕಾರಣದಿಂದಲೇ ಬಂದಿರ್ತಕ್ಕಂಥ ನಮ್ಮ ತಂದೆಯವರು MLA ಆಗಿದ್ದು 2004ರಿಂದ 2008ವರೆಗೂ. ಅದಕ್ಕಿಂತ ಮುಂಚೆನೂ ಕೂಡ ನಮ್ಮ ತಾತ ಅವರು ಕೂಡ 69ನೇ ಇಸ್ವಿಯಲ್ಲಿ ಬಡವರ ಪಕ್ಷ ಅಂತಿತ್ತು, ಸೋಷಿಯಲ್ ಪಾರ್ಟಿ ಅಂತ. ಸೋಷಿಯಲ್ ಪಾರ್ಟಿಯಲ್ಲಿ ನಿಂತುಬಿಟ್ಟು ಸೋತಿದ್ರು. ಬಹಳ ವರ್ಷಗಳಿಂದನೂ ನಮ್ಮ ಮನೆ ಜನರ ಜೊತೆ ಬೆರೆತು ಅವ್ರ ಜೊತೆಗಿದ್ದಂಥದ್ದು ಒಂದು. ಹಾಗಾಗಿ ಅದೊಂದು ಎಲ್ಲೋ ಒಂದು ತುಡಿತ ನನಗೆ ರಾಜಕಾರಣದ್ದು ಇರ್ಬೋದು. ಜೊತೆಗೆ ವೈದ್ಯನಾಗಿ ಸೇವೆ ಮಾಡ್ತಕ್ಕಂಥದ್ದು ಒಂದು ಆ್ಯಂಗಲ್. ಇನ್ನೊಂದು, ರಾಜಕಾರಣಿಯಾಗಿ ಹೆಚ್ಚಿನ ಸ್ಕೋಪ್ ಇದೆ. ನಾನು ಶಸ್ತ್ರಚಿಕಿತ್ಸೆ ತಜ್ಞ ಯಶವಂತ್. ರೋಗಿಗೆ ಟ್ಯೂಮರ್ ಇದೆ, ತೊಂದರೆ ಇದೆ, ಗಡ್ಡೆ ಇದೆ ಅಂತಂದಾಗ ಅದನ್ನು ಶಸ್ತ್ರಚಿಕಿತ್ಸೆ ಮಾಡಿ ತೆಗಿತೀನಿ. ಸಮಾಜದಲ್ಲಿ ಕೂಡ ಆ ಥರದ ಕ್ಯಾನ್ಸರ್ಗಳು, ಗಡ್ಡೆಗಳು ಇರ್ತವೆ. ಆ ಥರದ ಸರ್ಜರಿ ಮಾಡ್ಬೇಕು ಅಂತಂತಂದರೆ ಈ ಶಸ್ತ್ರಚಿಕಿತ್ಸೆ ವಿದ್ಯೆ ಉಪಯೋಗ ಬರಲ್ಲ. ಹಾಗೆ ರಾಜಕಾರಣಿಯಾಗಿ ಅದಕ್ಕೆ ತಕ್ಕಂಥ ನಾವು ಕೌಶಲ್ಯತೆಯನ್ನು ಗಳಿಸಿದಾಗ ಅಥವಾ ಜನಗಳ ಜೊತೆ ಬೆರೆತಾಗ, ನಿಜವಾದ ಪೂರ್ಣ ಪ್ರಮಾಣದ ರಾಜಕಾರಣಿಯಾದಾಗ ಆ ಥರದ ಸಮಾಜದಲ್ಲಿರ್ತಕ್ಕಂಥ ಈ ಥರದ ಸಮಸ್ಯೆಗಳು ಅವಕ್ಕೆ ಶಸ್ತ್ರಚಿಕಿತ್ಸೆ ಮಾಡಬೇಕು ಅನ್ನೋದು ನನ್ನ ಆಸೆ. ಆ ದೃಷ್ಟಿಯಿಂದ ನಾನು ಬಂದೆ. ಯಾವಾಗ ಸರ್ ತಾವು ವೈದ್ಯ ವೃತ್ತಿನ ಆರಂಭಿಸಿದ್ದು? ಯಾವಾಗ ರಾಜಕಾರಣಕ್ಕೆ ಯಾವಾಗ ಬಂದಿರಿ ಅಂತೇಳಿ? ನನ್ನ ವೈದ್ಯ ವೃತ್ತಿ ಜಗಳೂರಲ್ಲಿ 2001ರಿಂದ ಆರಂಭ ಆಯಿತು ಶಸ್ತ್ರಚಿಕಿತ್ಸನಾಗಿ. ನನಗೆ ಸರ್ಕಾರಿ ಸೀಟು ಸಿಕ್ಕಿದ್ರಿಂದ, ನನಗೆ MBBS ಸೀಟು, ನನಗೆ ಉಚಿತ ಸೀಟ್ ಸಿಕ್ಕಿದ್ದರಿಂದ ನಾನು ಆಗಲೇ ನಿರ್ಧಾರ ಮಾಡಿದ್ದೆ, ನಾನು ರೂರಲ್ಲೇ ನಾನು ಸರ್ವಿಸ್ ಮಾಡಬೇಕು ಅಂತಕ್ಕಂಥದ್ದು. ಸೊ ಹಾಗಾಗಿ ನಾನು ನನ್ನ ತವರೂರಾದ ಜಗಳೂರನ್ನೇ ಆಯ್ಕೆ ಮಾಡ್ಕೊಂಡೆ. ಅಲ್ಲಿ ಶಸ್ತ್ರಚಿಕಿತ್ಸನಾಗಿ ಆರಂಭ ಮಾಡಿ ಜನರೊಡನೆ ಬೆರೆತು, ಹಾಗಾಗಲೇ ಗೊತ್ತಿತ್ತು ನಮ್ಮ ಸ್ವಂತ ಊರಾದ್ದರಿಂದ ಅಲ್ಲಿ ಎಲ್ಲ ರೋಗಿಗಳು ಪರಿಚಯ ಇದ್ದರು, ಹೆಚ್ಚಿನ ಒಡನಾಟ ಮತ್ತು ಟ್ರೀಟ್ಮೆಂಟ್ ಕೊಡೋದಕ್ಕೆ ಅನುಕೂಲ ಆಯಿತು. ಸೊ ಹಾಗಾಗಿ ಅಲ್ಲಿ ಸರ್ಕಾರಿ ವೈದ್ಯನಾಗಿ ಶಸ್ತ್ರಚಿಕಿತ್ಸೆ ರೂರಲ್ ಭಾಗದಲ್ಲಿ ಮಾಡೋದು ಸ್ವಲ್ಪ ಶ್ರಮ. ಸರ್ಕಾರಿ ವೃತ್ತಿಗೆ ರಾಜೀನಾಮೆನ ಕೊಟ್ಟು ತಾವು ಹೊರಗಡೆ ಬಂದು ಪ್ರೈವೇಟ್ ಮಾಡ್ತಿರೋದು ಹೇಗೆ ಸರ್? 2014ರಲ್ಲಿ ಮೋದಿಜಿ ಅವರು ಪ್ರಧಾನಿಯಾಗಿ ಆಯ್ಕೆಯಾದ ನಂತರ ಎಲ್ಲೋ ಒಂದು ಕಡೆ ನನಗೆ ನಾನು ಕೂಡ ಒಂದು ಸೇವೆ ಹೊರಗಡೆ ಈಗ ನಾನು ಸರ್ಕಾರಿ ವೈದ್ಯನಾಗ್ಬಿಟ್ಟು ನಾನು ಅಲ್ಲಿ ರಾಜಕಾರಣ ಮಾಡೋಕ್ಕಾಗೋದಿಲ್ಲ. ನಾನು ನನ್ನ ವೃತ್ತಿಗೂ ನ್ಯಾಯ ಒದಗಿಸೋದಕ್ಕಾಗಲ್ಲ. ಎರಡು ದೋಣಿಗಳಲ್ಲಿ ಕಾಲಿಟ್ಟು ಇರೋದಕ್ಕಾಗಲ್ಲ. ಆ ದೃಷ್ಟಿಯಿಂದ ನಾನು ಹೊರಗೆ ಬಂದೆ, ರಾಜೀನಾಮೆ ಕೊಟ್ಬಿಟ್ಟು. ಅಲ್ಲಿವರೆಗೂ ನಮ್ಮ ತಂದೆಯವ್ರು ತಾವು ತಿಳಿದಂಗೆ 2004ರಿಂದ 2008ರಲ್ಲಿದ್ದಾಗ ಅವರ ಸಹಾಯ ಪಡೆದು ಸರ್ಕಾರಿ ಆಸ್ಪತ್ರೆ, ಅದು 30 ಬೆಡ್ ಹಾಸಿಗೆ ಇದ್ದದನ್ನು 100 ಹಾಸಿಗೆ ಉಳ್ಳ ಆಸ್ಪತ್ರೆಯಾಗಿ ಮೇಲ್ದರ್ಜೆಗೇರಿಸಿ ICUನ ಅಲ್ಲಿ ಮಾಡೋದಕ್ಕೆ ಆಗಿ ಮತ್ತು ಹೈ ಲೆವೆಲ್ ಆಪ್ರೇಷನ್ ಥಿಯೇಟರ್ಗಳನ್ನ ಮಾಡಿಸ್ಕೊಳ್ಳೋದಕ್ಕೆ ಅವ್ರು ಸಹಾಯ ಪಡೆದು ಅದನ್ನು ಮಾಡಿದ್ವಿ ಅಲ್ಲಿ. ನಂತರ ನಾನು 2014ರಲ್ಲಿ ಹೊರಗೆ ಬಂದ ಮೇಲೆ ನಿಜವಾಗ್ಲೂ ಮೋದಿಜಿಯವರು ಒಮ್ಮೆ ಒಂದು ಭಾಷಣದಲ್ಲಿ ಕರೆ ಕೊಟ್ಟರು, ವೈದ್ಯರು, ಇಂಜಿನಿಯರ್ಗಳು, ಎಲ್ಲ ವಕೀಲರು, ಲಾಯರ್ಸು, ವಿದ್ಯಾವಂತರು ರಾಜಕಾರಣಕ್ಕೆ ಬರಬೇಕು. ಲೀಡರ್ಶಿಪ್ನ ಕೊರತೆ ಇದೆ ನಮ್ಮ ದೇಶದಲ್ಲಿ. 80% ಲೀಡರ್ಶಿಪ್ನ ಕೊರತೆ ಇದೆ. ಇಂತಹ ವಿದ್ಯಾವಂತರು, ನಮ್ಮ ಪಾಲಿಸಿ ಮೇಕರ್ಸ್ ಅಂತ ಕರಿತೀವಲ್ಲ ನಾವು, ಒಂದು ಪಾಲಿಸಿ ಮಾಡ್ಬೇಕು, ಒಂದು ದೇಶದ ಒಂದು ವಿದ್ಯಾವಂತರಾದಂಥರು ಆ ಥರ ಶಾಸಕಾಂಗ ಸಭೆಯಲ್ಲಿ. ಹಾಗಾಗಿ ನೀವು ಮೋದಿಯವ್ರ ಕಾರಣದಿಂದ ರಾಜಕಾರಣಕ್ಕೆ ಬಂದಿರಿ. 100%. ನೀವು ಈ ವೈದ್ಯ ವೃತ್ತಿಯನ್ನು ಮತ್ತು ರಾಜಕಾರಣವನ್ನು ಎರಡನ್ನು ಸಮತೋಲನವಾಗಿ ಸಾಗಿಸ್ಲಿಕ್ಕೆ ಆಗ್ತಾ ಇದೆ ನಿಮಗೆ? ಆಗ್ತಾ ಇದೆ. ಕೆಲವೊಮ್ಮೆ ಕಷ್ಟ ಆಗ್ತದೆ, ಆದ್ರೂ ಅದು ನಾವು ವೈದ್ಯನಾಗಿ ಅದು ಸೇವೆನೇ.
ಯಾಕಂದರೆ ನೀವು ಒಬ್ಬ ರಾಜಕಾರಣಿ ಆಗ್ತೀನಿ ಅಂತಂದರೆ ಫುಲ್ ಪ್ಲೆಜ್ಡ್ ಆಗಿ ಹೋಗ್ಬೇಕಾಗತ್ತೆ. ಯಾಕಂದರೆ ಅಲ್ಲಿ ಸಭೆಗಳಿರ್ತವೆ, ಸಮಾರಂಭಗಳಿರ್ತವೆ, ಬೇರೆ ಬೇರೆ ರಾಜಕಾರಣಿಗಳು ಮೀಟ್ ಆಗೋದಿರುತ್ತೆ. ಆ ಫುಲ್ ಪ್ಲೆಜ್ಡ್ ನೀವು ಕೊಟ್ಟಂಥ ಸಂದರ್ಭದಲ್ಲಿ ನಿಮ್ಮ ವೈದ್ಯಕೀಯ ವೃತ್ತಿಗೆ ಅಡಚಣೆ ಆಗ್ತಾ ಇಲ್ವಾ ಅಂತ? ಅಡಚಣೆ ಆಗುತ್ತೆ. ಆದರೆ ಅದಕ್ಕೆ ತೊಂದರೆ ಆಗ್ದಂಗೆ, ಉದಾಹರಣೆಗೆ ಈ ನನ್ನ ಪೇಷಂಟ್ ಇರ್ತಾರೆ, ನಾನು ಆಪ್ರೇಷನ್ ಮಾಡಿರೋಂಥ ಪೇಷಂಟು. ತಾವು ರಾಜಕಾರಣಕ್ಕೆ ಬರಲಿಕ್ಕೆ ಮೋದಿಯವರೇ ಕಾರಣ ಅಂತೇಳಿ, ಆದರೆ ಮೋದಿಯವ್ರನ್ನ ಇನ್ಸ್ಪಿರೇಷನ್ ತೊಗೊಂಡು ತುಂಬ ಜನ ಯುವಕರು ರಾಜಕಾರಣಕ್ಕೆ ಬರ್ತಿದ್ದಾರೆ, ಅವಕಾಶ ಸಿಗ್ತಾ ಇಲ್ಲ. ತಮಗೇನಿಸುತ್ತೆ ಸರ್? ನಿಜ, ಇತ್ತೀಚೆಗಂತೂ ರಾಜಕಾರಣ ಅಂತೂ ಓವರ್ ಕ್ರೌಡ್ ಆಗಿದೆ, ಕಾಂಪಿಟೇಷನ್ ಜಾಸ್ತಿ ಆಗಿದೆ ಬೇರೆ ಬೇರೆ ರಂಗಗಳಲ್ಲಿ ಇದ್ದಂತೆ. ಭಾಳ ಸರಿ ಏನು ಮಾಡ್ತಾರೆ ಅಂದರೆ, ರಾಜಕಾರಣ ಅಂದ ತಕ್ಷಣವೇ ಅಧಿಕಾರ ಅನ್ಕೊಂತಾರೆ ಹೆಚ್ಚಿನ ಜನ. ಹಾಗಲ್ಲ, ಸೇವೆ ಮಾಡಬೇಕು ಅಂತಂದಾಗ ರಾಜಕಾರಣದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿಯೂ ಕೆಲಸ ಮಾಡೋದಲ್ವ. ಎಷ್ಟೊಂದು ನಾನು ವೈಟ್ ಕಾಲರ್ ಅಫಿಷಿಯಲ್ಸ್ಗಳು ಅವರು ತಮ್ಮ ಪಾಡಿಗೆ ನಮ್ಮ ಭಾರತೀಯ ಜನತಾ ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ, ತಮ್ಮ ಪಾಡಿಗೆ ಮೋದಿಜಿಯವರ ಪರವಾಗಿ ಹಿನ್ನೆಲೆಯಲ್ಲಿ ಇದ್ದು ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಅದು ತೃಪ್ತಿ ಇದೆ. ಅವರೆಲ್ಲ ಮೋದಿಯವ್ರನ್ನ ಗೆಲ್ಲಿಸ್ಬೇಕು ಅಂತ ಕೆಲಸ ಮಾಡುವಂಥದ್ದು. ಆದರೆ ಕೆಲವೊಂದಷ್ಟು ರಾಜಕಾರಣಿಗಳು ನಾವೇ ಅಧಿಕಾರಕ್ಕೆ ಬರಬೇಕು, ನಾವೇ ಅಧಿಕಾರದಲ್ಲಿರಬೇಕು, ನಾನು ಆಗಬೇಕು, ನೆಕ್ಸ್ಟ್ ನನ್ನ ಮಗ, ನನ್ನ ಮೊಮ್ಮಗ ಆಗಬೇಕು ಅಂತ ಈ ರೀತಿಯ ರಾಜಕಾರಣ ಮಾಡುವಂಥ ಸಂಖ್ಯೆ ಜಾಸ್ತಿ ಇದೆ ಅಂತ. ನಿಜ. ಈಗ ನಮ್ಮ ಇದೇನು ನಮ್ಮ ಎಸ್ಪೆಷಲಿ ನಮ್ಮ ರಾಜಕೀಯ ರಂಗದಲ್ಲಿ ಸ್ವಲ್ಪ ಈ ಥರದ ಫ್ಯಾಮಿಲಿಯಲ್ಲಿ ಅಥವಾ ಮನೆತನದವ್ರ ಮುಂದೆ ಇದು ಆಗಬೇಕು ಅಂತೇಳಿ, ಮನೆತನದವರು ಅಥವಾ ಅವರು ಫ್ಯಾಮಿಲಿ ಬರೋದು ತಪ್ಪಲ್ಲ, ಆದರೆ ಆತನ ಮೆರಿಟ್ ಏನು? ಈಗ ನಾನು ವೈದ್ಯ, ಈಗ ನನ್ನ ಮಗ ಅವನು MBBS ಓದಿ MS ಮಾಡಿ ಜೊತೆಗೆ ನನ್ನ ಜೊತೆಗೆ ಬಂದು ಆಪ್ರೇಷನ್ ಮಾಡಿದ ಅಂದರೆ ಎಲ್ಲರೂ ಒಪ್ತಾರಲ್ವ. MBBS ಮಾಡಿದೆ, MS ಮಾಡಿದ್ರೆ ನಾನು ಆಪ್ರೇಷನ್ ಥಿಯೇಟ್ರ್ ಬಂದುಬಿಟ್ಟು ಸರ್ಜರಿ ಮಾಡ್ತೀನಿ ಅಂದರೆ ಅವನ ಅವನು ಏನು ಕೆಲಸ ಮಾಡಿದ್ದಾನೆ? ರಾಜಕಾರಣ ಕ್ವಾಲಿಫಿಕೇಶನ್ ಇಲ್ಲ ಅಂತ ಹಾಗೇನಿಲ್ಲ. ನಾವು ರಾಜಕಾರಣದಲ್ಲಿ ಗೊತ್ತಾಗುತ್ತೆ ಯಾವ ರೀತಿ ಶ್ರಮ ಜನಗಳ ಬೆರೆತು, ಜನಗಳ ನಡುವೆ ಜನಗಳ ನೋವಿಗೆ ಹೇಗೆ ಸ್ಪಂದಿಸಿದ್ದಾರೆ. ಅಥವಾ ನಮ್ಮ ಪಕ್ಷದಲ್ಲೇ ಸಾಮಾನ್ಯ ಕಾರ್ಯಕರ್ತನಾಗಿ ಬಂದೆ ನಾನು ಕೂಡ. ಎಷ್ಟೋ ವರ್ಷ ಹಿನ್ನೆಲೆಯಲ್ಲಿದ್ದು ನನಗೆ ಹಿಂದೆ 5 ವರ್ಷದಿಂದ ರಾಜ್ಯ ವೈದ್ಯಕೀಯ ಪ್ರಕೋಷ್ಠದಲ್ಲಿ ಕೆಲಸ ಕೊಟ್ಟರು, ಗುರುತಿಸಿದ್ರು. ಇವನು ಆ ಮಟ್ಟದ ಕೆಲಸ ಮಾಡ್ಬೋದು ಅಂತ ನಮ್ಮ ಸಾಧ್ಯ ಆದಷ್ಟು ರಾಜ್ಯ ವೈದ್ಯಕೀಯ ಪ್ರಕೋಷ್ಠದ ಸದಸ್ಯನಾಗಿ ನನ್ನ ಕೈಲಾದಷ್ಟು ನಾನು ಸೇವೆ. 2014ಕ್ಕೆ ರಾಜಕಾರಣಕ್ಕೆ ಬರ್ತೀರಿ. 2014ರಿಂದ ಕಳೆದ 5 ವರ್ಷದವರೆಗೂ 5 ವರ್ಷದ ಹಿಂದುಗಡೆವರೆಗೂ ಡಾಕ್ಟರ್ ರವಿಕುಮಾರ್ ಅನ್ನೋಂಥವ್ರು ರಾಜಕಾರಣದಲ್ಲಿ ಎಲ್ಲೂ ಕಾಣಿಸ್ಕೊಂಡಿಲ್ಲ, ತುಂಬ ಎಲ್ಲೋ ಎಲೆಮರೆಕಾಯಾಗಿದ್ದರು. ಈಗ ಯಾಕೆ 5 ವರ್ಷದಿಂದ ರವಿಕುಮಾರ್ ಅವರು ಮುಂದುಗಡೆ ಬರ್ತಿದ್ದಾರೆ, ಯಾಕೆ ಇಷ್ಟು ಹೋರಾಟ ಮಾಡ್ತಿದ್ದಾರೆ ಅಂತಂದೇಳಿ? ಇದು ಹೋರಾಟದ ಪ್ರಶ್ನೆ ಅಲ್ಲ. ನೀವು ಉದಾಹರಣೆಗೆ ಒಂದು ಸೋಡಾ ಬಾಟ್ಲು, ಆ ಸೋಡಾ ಬಾಟ್ಲಲ್ಲಿ ಬಬಲ್ ನೋಡಿದಿರಲ್ಲ, ಗುಳ್ಳೆಗಳು, ಅವು ತಾನಾಗೆ ಮೇಲೆ ಬರ್ತವೆ. ನಿಮಗೆ ಆ ಒಂದು ಅರ್ಹತೆ ಇದ್ದರೆ, ನಿಮಗೆ ನಿಜವಾಗಲೂ ಆ ರಾಜಕೀಯದಲ್ಲಿ ನೀವು ಹೇಳಿದ್ರಿ ತುಂಬ ಕಷ್ಟವಾದ ರಂಗ, ಎಲ್ಲ ರಂಗಗಳಿಗಿಂತನೂ ಮೋಸ್ಟ್ ಟಫೆಸ್ಟ್ ಸ್ಟೇಜ್ ಇದು ರಾಜಕೀಯ. ಆದರೆ ಯಾಕೆ ಅದನ್ನೇ ಆಯ್ಕೆ ಮಾಡ್ಕೊಂಡ್ರಿ ಅಂತೇಳಿ? ತುಂಬ ಒಳ್ಳೆಯ ವೃತ್ತಿ ಇತ್ತು ತಮಗೆ, ತುಂಬ ಒಳ್ಳೆಯ ಬದುಕಿತ್ತು, ಆದರೂ ರಾಜಕಾರಣವನ್ನು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಂತೇಳಿ? ಹೌದು, ನಿಜ. ಅದು ನನಗೆ ಒಮ್ಮೊಮ್ಮೆ ಸೋಜಿಗೆ ಅನಿಸುತ್ತೆ, ಗೊತ್ತಾಗಲ್ಲ ಅದು ಕೆಲವೊಮ್ಮೆ ಯಾವ ರೀತಿ ನಾವು ನಮ್ಮ ಜೀವನದಲ್ಲಿ ಸಡನ್ನಾಗಿ ಏನು ತಿರುವು ಸಿಗ್ತದೆ, ಏನು ಇನ್ಸ್ಪಿರೇಷನ್ ಆಗಿದ್ದು ನಿಜ. ಈ ರೀತಿಯಾದ ಇಂಥ ಸಂದರ್ಭದಲ್ಲಿ ನಮ್ಮ ಇವತ್ತಿನ ಭಾರತೀಯ ರಾಜಕೀಯ ವ್ಯವಸ್ಥೆ ಮತ್ತು ಪರಿಸ್ಥಿತಿ ನೋಡಿದರೆ, ಅಭಿವೃದ್ಧಿಯ ದೃಷ್ಟಿಕೋನದಿಂದ ನೋಡಿದಾಗ ಎಲ್ಲೋ ಒಂದು ಕಡೆ ವೈದ್ಯರಾಗಿರ್ಬೋದು ಅಥವಾ ಯಾರೇ ಈಗ ವೆಲ್ ಎಜುಕೇಟೆಡ್ ಚೆನ್ನಾಗಿ ವಿದ್ಯಾವಂತರಾಗಿರ್ತಾರೆ, ಅವರಲ್ಲಿ ತುಡಿತಾ ಇರ್ತದೆ ನನ್ನ ಉದ್ದೇಶ ಇದೆ, ನನ್ನ ದೇಶಕ್ಕೋಸ್ಕರ ನಾನೊಂದು ಐಡಿಯಾ ಕೊಡಬೇಕು, ನನ್ನ ಊರು, ನನ್ನ ದಾವಣಗೆರೆ ಈ ರೀತಿ ಇರಬೇಕು, ನನ್ನ ಜಾಗ ಈ ರೀತಿ ಆಗಬೇಕು. ಉದಾಹರಣೆಗೆ ನಾನು ಬೇರೆ ದೇಶಗಳನ್ನು ಹೋಗಿ ಪ್ರವಾಸ ಹೋದಂಥ ಸಂದರ್ಭದಲ್ಲಿ ನನ್ನ ಊರು ಯಾಕಾಗಿಲ್ಲ, ನನ್ನ ಜಾಗ ಈ ರೀತಿ ಆಗಿಲ್ಲ, ಎಲ್ಲೋ ಪ್ರಶ್ನೆಗಳು ಉಟ್ಕೊಂತ ಒಳಗಡೆ. ಆ ಸಂದರ್ಭದಲ್ಲಿ ವೈದ್ಯನಾಗಿ ನಾನು ಯಶಸ್ವಿ ವೈದ್ಯ, ಶಸ್ತ್ರಚಿಕಿತ್ಸಾ ತಜ್ಞ, ಜೊತೆಗೆ ಉದ್ಯಮಿ ಕೂಡ. ನಾನು ಆರೈಕೆ ಹೆಲ್ತ್ ಕೇರ್ ಅಂತ ಮಾಡಿಬಿಟ್ಟು 100 ಹಾಸಿಗೆ ಇರತಕ್ಕಂಥ ಒಂದು ಒಳ್ಳೆಯ ಆಸ್ಪತ್ರೆಯನ್ನು ನಡೆಸ್ತಾ ಇದ್ದೀನಿ, ಯಶಸ್ವಿನೂ ಆಗಿದ್ದೀನಿ. ಅತೀತವಾಗಿ ಕೆಲಸ ಮಾಡಿದರೆ ಮಾತ್ರ ಸಹಕಾರ ತಗೋಬೇಕು, ಬೇರೆ ಪಕ್ಷದವರು ಸಹಕಾರ ತಗೋಬೇಕು. ಎಷ್ಟೇ ಭಿನ್ನಪ್ರಾಯಗಳಿರ್ಬೋದು, ವೈಯಕ್ತಿಕ ಮಟ್ಟಕ್ಕೆ ಹೋಗಲೇಬಾರದು, ಅದಂತೂ ಯಾವಾಗಲೂ ಖಂಡಿಸ್ತೀನಿ ನಾನು. ಡಾಕ್ಟರ್ ರವಿಕುಮಾರ್ ಅವರು ಯಾವಾಗ ಲೋಕಸಭಾ ಕ್ಷೇತ್ರಕ್ಕೆ ತಯಾರಿಯನ್ನು ನಡೆಸ್ತಾರೆ ಆಗ್ಲಿಂದನೇ ಅವ್ರನ್ನ ತುಳಿಯುವಂಥ ಕೆಲಸ ಆಗುತ್ತೆ ಅಂತೇಳಿ, ನಿಜನಾ ಅದು? ರಾಜಕಾರಣ ಅಂತಂದರೆ ಇದೆಲ್ಲದೂ ಇದೆ,
ಅದು ನಮ್ಮ ಇದು ಭಾರತೀಯ ರಾಜಕಾರಣದಲ್ಲಿ ಇನ್ನೂ ಹೆಚ್ಚಿಗೆ ಇದೆ. ಎಲ್ಲ ಆ ಕಪ್ಪೆಗಳನ್ನ ಒಂದು ಇದ್ರೊಳಗೆ ಹಾಕಿ ಪುಟ್ಟಿಯಲ್ಲಿ ಹಾಕಿ ಆ ರೀತಿಯಾದಂಥ ವ್ಯವಸ್ಥೆ ನಮ್ಮಲ್ಲಿದೆ. ಆದರೂ ಕೂಡ ನಾನು ಹೇಳಿದೆ, ನನಗೆ ಶಕ್ತಿ ಇದ್ದರೆ, ನನಗೆ ಆ ಅರ್ಹತೆ ಇತ್ತು ಅಂತಂದರೆ, ನಾನು ನಿಜವಾಗಲೂ ನನ್ನ ಇಂಟೆನ್ಷನು, ನಾನು ಸ್ಪಷ್ಟತೆ ಇದ್ದರೆ, ನಾನು ಮಾಡ್ತಕ್ಕಂಥ ಉದ್ದೇಶ ಸರಿ ಇದೆ ಅಂತಂದರೆ, ನಾನು ನಿಜವಾಗಲೂ ನಾನು ಆ ಸೇವೆನ ಯಾಕೆ ರವಿಕುಮಾರ್ ಮತ್ತು ಅವ್ರ ಕುಟುಂಬವನ್ನು ತುಳಿಲಿಕ್ಕೆ ನೋಡಿದ್ರು ಅಂತೇಳಿ? ಸಹಜವಾಗಿ ಕೆಲವೊಮ್ಮೆ ನನಗಿಂತೂ ಯಾರಾದರೂ ಮುಂದೆ ಬರ್ತಾರೆ, ನನ್ನನ್ನು ಟೇಕ್ ಓವರ್ ಮಾಡ್ತಾರೆ, ಬೈಪಾಸ್ ಮಾಡ್ತಾರೆ. ಎಲ್ಲೋ ಕೀಳಿರಿಮೆ ಆದ ಕೆಲಸ ಮಾಡುತ್ತೆ. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸೇ ಈ ರೀತಿಯಾದಂಥ ಈ ಕೆಲಸಗಳಿಗೆ ಕೈಯಾಗೋದಕ್ಕೆ ಕಾರಣ. ನನಗಿಂತನೂ ಹೆಚ್ಚಿನ ನನ್ನ ಅರ್ಹತೆ ಗೊತ್ತಿದ್ದಂಥವ್ರು, ನನ್ನ ಕಾರ್ಯಕ್ಷಮತೆ ಗೊತ್ತಿದ್ದಂಥವ್ರು, ನನ್ನ ಕೆಲಸಗಳು ಗೊತ್ತಿದ್ದಂಥವ್ರು. ಉದಾಹರಣೆಗೆ ನಾನು ರಾಜಕಾರಣದ ಇಲ್ಲದೆ ಹೋದರೂ ಕೂಡ ನಾವು ಸಾಮಾಜಿಕ ಕ್ಷೇತ್ರದಲ್ಲಿ ಬೇರೆ ಬೇರೆ ಇದರಲ್ಲಿ ಪ್ರಯತ್ನ ಮಾಡಿ, ಸೇವೆ ರಾಜಕಾರಣದಲ್ಲೂ ಇದ್ದಾಗಲೂ ಮಾಡ್ಬೋದು, ಇಲ್ಲಿದ್ದಾಗಲೂ ಮಾಡ್ಬೋದು. ಖಂಡಿತವಾಗಿಯೂ ಅದನ್ನು ಸಹಿಸಲಾರ್ದ ಕೆಲವು ಶಕ್ತಿಗಳು ಆ ರೀತಿ ಮಾಡಿದ್ವು ಅಂತ. ಡಾಕ್ಟರ್ ರವಿಕುಮಾರ್ ಅವರು ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಬೇಕಂತ ತೀರ್ಮಾನ ಮಾಡಿದಂಥ ಸಂದರ್ಭದಲ್ಲಿ ಏಕಾಂಗಿಯಾಗಿದ್ದರು. ತಮ್ಮ ಕೆಲಸವನ್ನು ತಾವು ಮಾಡ್ತಾಯಿದ್ರಿ. ಎಲ್ಲೊಂದು ಕಡೆ ರಾಜ್ಯ ಮಟ್ಟದಲ್ಲಿ ಯಾರನ್ನೂ ಭೇಟಿಯಾಗುವಂಥದ್ದು, ಹೈಕಮಾಂಡ್ ಮಟ್ಟದಲ್ಲಿ ಭೇಟಿಯಾಗುವಂಥದ್ದು ಎಲ್ಲ ಮಾಡ್ತಾಯಿದ್ರಿ. ಕೊನೆಗೆ ಬಹಿರಂಗವಾಗಿ ತಾವು ಹೊರಡೆ ಬರ್ತೀರಿ, ರೇಣುಕಾಚಾರ್ಯ ಜೊತೆ ಗುರುತಿಸ್ಕೊತೀರಿ, ಒಂದು ಟೀಮ್ ಅಂತ ಮಾಡ್ಕೊತೀರಿ. ಯಾಕೆ ಆ ಟೀಮ್ ಆಗುತ್ತೆ ಅಂತೇಳಿ? ಒಳ್ಳೆಯ ಕೆಲಸನ ಮಾಡೋ ಸಂದರ್ಭದಲ್ಲಿ ಇಡೀ ವಿಶ್ವನೇ ನಿಮ್ಮ ಜೊತೆಗೆ ಬರುತ್ತೆ ಅಂತ ಮಾತು ನಿಮಗೆ ನೆನಪಿರ್ಬೋದು. ಅಷ್ಟೇ ಆಗಿದ್ದು. ನಾವು ಈ ಒಳ್ಳೆ ಕೆಲಸ ಮಾಡೋದಕ್ಕಂತ ನಾನು ಬಂದ ಪ್ರಯತ್ನ. ಏನು ಒಳ್ಳೆ ಕೆಲಸ ಅಂದರೆ ಏನು ಸರ್? ಇದು ರಾಜಕಾರಣದಲ್ಲಿ ಒಂದು ನನ್ನ ಈ ಉದ್ದೇಶಗಳನ್ನು, ನನ್ನ ವಿಷನನ್ನು, ನನ್ನ ಮಿಷನ್ ಏನಿದೆ, ಯಾವ ರೀತಿ ದಾವಣಗೆರೆಯನ್ನು ನಾನು ಇಡೀ ಪ್ರಪಂಚದ ಭೂಪಟದಲ್ಲಿ ಗುರುತಿಸಬೇಕು ಅನ್ನೋ ಉದ್ದೇಶ ಏನಿತ್ತು, ಆ ಉದ್ದೇಶವನ್ನು ಈಡೇರಿಸೋಕ್ಕೋಸ್ಕರ ಇಡೀ ವಿಶ್ವ ನನ್ನ ಜೊತೆ ಕೈ ಜೋಡಿಸಿದೆ. ಮೊದಲಿಗೆ ರವಿಕುಮಾರ್ ಒಬ್ಬರೇ ಆಕಾಂಕ್ಷಿಯಾಗಿದ್ದರು. ಜೊತೆಗೆ ಈಗ ಯಾವಾಗ ತಮ್ಮ ಟೀಮ್ ಅಂತ ರೆಡಿ ಆಗುತ್ತೆ, ಆ ಟೀಮಲ್ಲಿ ಇರೋದು 4-5 ಜನ ನಾನು ಆಕಾಂಕ್ಷಿ ಯಾರಿಗೆ ಕೊಟ್ಟರು ನಾವು ಚುನಾವಣೆ ಗೆಲ್ತೀವಿ. ಸತ್ಯ, 100% ಸತ್ಯ. ಆದರೆ ಸ್ಟಾರ್ಟಿಂಗಲ್ಲಿ ಇದ್ದಂಥ ರವಿಕುಮಾರ್ ಅವರು ನಾನು ಟಿಕೆಟ್ ಸಿಕ್ಕರೆ ನಾನು ಟಿಕೆಟ್ ತಗೊಳ್ಳೇಬೇಕು, ಗೆಲ್ಲೇಬೇಕು ಅನ್ನೋಂಥ ಒಂದು ಉದ್ದೇಶದಲ್ಲಿದ್ದರು. ಈಗ ಇಡೀ ಟೀಮನ್ನು ಮಾಡಿಕೊಂಡು ಯಾಕೆ ಹೋರಾಟವನ್ನು ಯಾಕೆ ಮಾಡ್ತಿದ್ದಾರೆ? ಬೆಂಗಳೂರಿಗೊಂದು ನಿಯೋಗ ಹೋಗುತ್ತೆ, ಯಾಕೆ ನಿಯೋಗ ಹೋಗೋದು ಯಾಕೆ? ನಿಯೋಗ ಹೋಗೋ ಉದ್ದೇಶ ಏನಂದರೆ, ನಮ್ಮ ಒಂದು ಟೀಮ್, ಸಹಜವಾಗಿ ಇದು ಟೀಮ್ ಅಂತಂದೇಳಿ ನೀವು ಗುರುತಿಸಿರ್ಬೋದು. ಆದರೆ ನಮ್ಮಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ನಾವು ಜೊತೆಗೆ ಒಂದು ಸಹ ಮನಸ್ಕರು ಅಂತ ನಾವು ಏನು ಕರಿತೀವಲ್ಲ, ಸಮಾನ ಮನಸ್ಕರು ನಾವೆಲ್ಲರೂ ನಿರ್ಧಾರ ಮಾಡ್ಕೊಂಡು ಯುವಕರಿದ್ದೀವಿ, ಕೆಲಸ ಮಾಡ್ತಕ್ಕಂಥವ್ರು. ನಮ್ಮಲ್ಲಿ ಯಾರಾದ್ರೂ ಹೊಸ ಅವಕಾಶ ಕೊಡಿ, ದಾವಣಗೆರೆ ಜಿಲ್ಲೆಯವ್ರಿಗೆ ಕೊಡಿ, ಯುವಕರಿಗೆ ಕೊಡಿ, ವಿದ್ಯಾವಂತರಿಗೆ ಕೊಡಿ, ಕೆಲಸ ಮಾಡ್ತಕ್ಕಂಥವ್ರು ಕೊಡಿ. 2 ದಶಕಗಳ ಕಾಲ ಇಲ್ಲದೆ ಇರುವಂತಹ ಕಾರ್ಡ್ ಪ್ಲೇ, ಸ್ಥಳೀಯರು ಅನ್ನೋ ಕಾರ್ಡ್ ಪ್ಲೇ ಈಗ ಯಾಕೆ ಪ್ಲೇ ಮಾಡ್ತಿದ್ದಾರೆ ಅಂತೇಳಿ? ಇದು ಮೊದಲಿಂದನೂ ಈ ಕೂಗಿತ್ತು, ಇಲ್ಲ ಅಂತಾರಲ್ಲ. ಆ ಕೂಗು ವ್ಯಕ್ತಿ ಕೂಗಿತ್ತು, ಇವತ್ತು ಹಲವು ವ್ಯಕ್ತಿಗಳ ಕೂಗಾಗಿದೆ, ಎಲ್ಲರೂ ಸೇರ್ಕೊಂಡಿದೆ. ಈಗ ಅದ್ರದ್ದೆಲ್ಲ ಕೂಗು ದೊಡ್ಡದಾಗಿದೆ. ಜೊತೆಗೆ ಎಲ್ಲರೂ ಕೂಡ ಈಗ ನಾವು ನಮ್ಮ ಉದ್ದೇಶ ಎಷ್ಟು, ನಾನು ಅನ್ನೋದು ಬೇಡ, ನಾವು ಅನ್ನೋದು ಬರಲಿ. ಹೇಗಾಗಿದೆ ಸರ್ ನಿಮ್ಮ ಟೀಮು? ಅಥವಾ ನೀವೇನು ಟೀಮ್ ಅಲ್ಲ ಅಂತ ಹೇಳ್ತೀರಿ, ನಿಮ್ಮ ಗ್ರೂಪ್ ಇದೆ, ಆ ಗ್ರೂಪಲ್ಲಿ ಶತ್ರು ಮಿತ್ರರು ಅನ್ನೋ ಒಂದು ರೀತಿ ಮಾಡಾಡು ವಿರೂಪಾಕ್ಷಪ್ಪ ಇರ್ಬೋದು, ಅವ್ರ ಪುತ್ರ ಇರ್ಬೋದು, ತಾವು, ತಮ್ಮ ತಂದೆಯವರು, ರೇಣುಕಾಚಾರ್ಯ ಅವರು, ಎಲ್ಲರೂ ಒಂದು ಟೀಮ್. ಯಾಕಂದರೆ ಇವರೆಲ್ಲರೂ GM ಸಿದ್ದೇಶ್ ಅವ್ರ ಕಡೆಯಿಂದ ಯಾವುದೋ ಒಂದು ರೀತಿಯಾಗಿ ತೊಂದರೆ ಅನುಭವಿಸಿದವರು. ಸೊ ಹಾಗಾಗಿ ಶತ್ರು ಮಿತ್ರರು ಅಂತೇಳಿ ಎಲ್ಲ ಶತ್ರುಗಳು ಸೇರಿ ಮಿತ್ರ ಆದ್ರ ಅಂತೇಳಿ? ಇಲ್ಲ ಯಶವಂತ್, ಹಾಗಲ್ಲ. ಯಾಕಂದರೆ 2004ರಲ್ಲಿ ಮಾಜಿ ಮಂತ್ರಿಗಳಾದಂಥ ರೇಣುಕಾಚಾರ್ಯ ಇರ್ಬೋದು, ಹಿರಿಯರಾದಂಥ ಮಾಡಾಳ್ ವಿರೂಪಾಕ್ಷಣ್ಣವ್ರು ಇರ್ಬೋದು, ಅವರೆಲ್ಲರೂ, ಮತ್ತು ರವೀಂದ್ರನಾಥ್ ಅವ್ರ ಜೊತೆ ಅಪ್ಪಾಜಿ ಅವರು, ತಮ್ಮ ತಂದೆಯವರು ಶಾಸಕರಾಗಿ ಕೆಲಸ ಮಾಡಿ, ಇವತ್ತು ಬಿಡು ಹೊಸದಾಗಿ ನಾವು ಯಾವುದೋ ಸಡನ್ನಾಗಿ ಈ ಕ್ಷೇತ್ರಕ್ಕೆ ಬಂದ್ವಿ, ಗೊತ್ತಿಲ್ಲ ಅವ್ರ ಪರಿಚಯದವರೆಲ್ಲ ಇದಾಯಿತು ಅಂತೇಳಿ. ಮೊದಲೇ ಅವತ್ತೂ ನಮ್ಮ ಒಡನಾಟ ಇತ್ತು, ನಾವು ಜೊತೆಗಿದ್ವಿ. ಮೇಲ್ನೋಟಕ್ಕೆ ಹೊರಗಡೆ ಪಬ್ಲಿಕ್ ಆಗಿ ಆ ರೀತಿ ಅನಿಸ್ತಾ ಇರ್ಬೋದು, ಪರ್ಸೆಪ್ಷನ್ ಆಗಿರ್ಬೋದು. ಆದರೆ ನಾವು ಯಾವತ್ತೂ ಶತ್ರು ಆ ಥರದ್ದು ಯಾವ ಪ್ರಶ್ನೆ ಇಲ್ಲ. ನಾಳೆ ನಮ್ಮ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಮನಸ್ಪೂರ್ವಕವಾಗಿ ತನು ಮನ ಧನ ಅರ್ಪಿಸಿ ಅದನ್ನ ಜೊತೆಗೆ ನಾವು ಯಾವಾಗಲೂ ಮಾಡಿದಂತೆ ಕೆಲಸನ ನಮ್ಮದು ಒಂದೇ ಉದ್ದೇಶ, ಸ್ಥಳೀಯರಿಗೆ ಟಿಕೆಟ್ ಕೊಡಿ ಅಂತ. ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕು. ಜೊತೆಗೆ ಅದನ್ನೇನು ನಮ್ಮ ಮೋದಿಜಿಯವರ ಕನಸನ್ನು ನನಸು ಮಾಡಬೇಕು. ಒಂದು ಮನೆ ಕಟ್ಟುವಾಗ ಒಂದು ಇಟ್ಟಿಗೆ ಎಷ್ಟು ಇಂಪಾರ್ಟೆಂಟ್ ಆಗ್ತದೋ, ಆ ಇಟ್ಟಿಗೆ ರೂಪದಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರ ಬಹಳ ಪ್ರಮುಖವಾದ ಕೆಲಸವನ್ನು ನಿರ್ವಹಿಸಬೇಕು ಅನ್ನೋದು ನನ್ನ ಆಸೆ. ಪಕ್ಷದಲ್ಲಿ ಒಂದು ಹೈ ಡ್ರಾಮಾ ನಡೆಯುತ್ತೆ, ತಮ್ಮ ತಂದೆಯವ್ರನ್ನ, ತಮ್ಮ ಸಹೋದರನೆಲ್ಲರನ್ನು ಉಚ್ಚಾಟನೆ ಮಾಡುವಂಥದ್ದು ಅಂತೇಳಿ. ಆದರೆ ಇವತ್ತಿನವರೆಗೂ ಆ ಉಚ್ಚಾಟನೆಯ ದಾಖಲೆ ಎಲ್ಲೂ ಇಲ್ಲ. ಆದರೆ ಯಾಕೆ ಹೈ ಡ್ರಾಮಾ ಆಯಿತು ಅಂತೇಳಿ?
ಅದು ಕೂಡ ಕೆಲವು ಈ ಪಟ್ಟಭದ್ರ ಹಿತಾಸಕ್ತಿಗಳು ನಾನು ಈಗ ತಾನೇ ಹೇಳಿದೆ, ಕೆಲವೊಮ್ಮೆ ಏನೋ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು ಅಥವಾ ಹಿಂಜರಿಕೆಯ ಮನೋಭಾವದಿಂದ ಅವರು ಏನಾಗ್ಬಿಡ್ತಾರೆ, ಇವರು ಬೆಳೆದ್ಬಿಟ್ರೆ ಏನಾಗೋಗ್ಬಿಡುತ್ತದೆ ಅನ್ನೋ ಒಂದು ಯೋಚನೆಗಳು ಇರ್ಬೋದು. ಆ ದೃಷ್ಟಿಯಿಂದ ಆ ರೀತಿ ಮಾಡಿದ್ರು, ಅದು ಲೀಗಲ್ ಆಗಿರಲಿಲ್ಲ. ಇಲ್ಲೀಗಲ್ ಆಗಿ ಈ ರೀತಿ ಎಲ್ಲ ಮಾಡಿದ್ರು. ಅದನ್ನ ಹೇಳಿದ, ಈಗ ನಿಮ್ಮ ಪಕ್ಷದ ಸಂವಿಧಾನದಲ್ಲಿ ಒಂದು ಇದಿದೆ, ಏನೋ ನಿಯಮ ಇದೆ, ಯಾರನ್ನ ಉಚ್ಚಾಟನೆ ಮಾಡಿದ್ರೆ ಅದನ್ನ ಶಿಸ್ತು ಪ್ರಾಧಿಕಾರದವರು ಅವರು ಒಂದು ಲೆಟರ್ನ ಕೊಡ್ತಾರೆ ಅವರಿಗೆ, ನೀವು ಉಚ್ಚಾಟನೆ ಮಾಡಿದೀವಿ, ನಿಮಗೆ ಇಷ್ಟು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದೀವಿ ಅಂತ. ಮಾಡಲ್ ಮಲ್ಲಿಕಾರ್ಜುನ ವಿಚಾರದಲ್ಲಿ ಅದಾಯ್ತು, ಆದರೆ ತಮ್ಮ ವಿಚಾರದಲ್ಲಿ ಅದಾಗಲಿಲ್ಲ. ಆದರೂ ಕೂಡ ಒಂದು ಹೈ ಡ್ರಾಮಾ ನಡೀತಿಲ್ಲ, ಅವ್ರನ್ನ ಉಚ್ಚಾಟನೆ ಮಾಡಿ ಅಂತ ಆಗಿನ ಜಿಲ್ಲಾಧ್ಯಕ್ಷರು, ಇನ್ನೊಬ್ರು ಇಲ್ಲ ಉಚ್ಚಾಟನೆ ಆಗಿಲ್ಲ ಅಂತ ಒಬ್ರು. ಯಾಕೆ ಹೈ ಡ್ರಾಮಾ ಯಾಕಾಯ್ತು ಅಂತೇಳಿ ಅದು ಒಂದು ಗೊಂದಲ. ಈಗ ಏನೋ ಅಂಡರ್ಸ್ಟ್ಯಾಂಡಿಂಗ್, ಈಗ ಆ ಥರ ಅದು ವ್ಯವಸ್ಥೆ ಅವ್ರಿಗೆ ಗೊತ್ತಿತ್ತೋ ಇಲ್ಲ, ಈ ರೀತಿ ತಪ್ಪು ತಿಳುವಳಿಕೆ ಇಟ್ಕೊಂಡು ಯಾರೋ ಒಬ್ರು ಹೇಳಿದ್ರು ಅಂದ ತಕ್ಷಣ ಈಗ ಹೇಳಿದ್ರು ರವಿಕುಮಾರ್ ಪ್ರಬಲವಾಗಿ ಬೆಳಿತಾರಂತ ಏನಾರು ಮಾಡಿದ್ರೆ ಇರ್ಬೋದು. ಅಲ್ಲ, ಸಾಧ್ಯತೆ ಇದೆ, ನಾನು ಹೀಗೆ ಅಂತಾನು ಹೇಳ್ತಾ ಇಲ್ಲ. ಒಂದು ಏನು ಅಂದರೆ, ಈಗ ಅದಕ್ಕೆಲ್ಲದಕ್ಕೂ ತೆರೆ ಬಿದ್ದಿದೆ. ನಮ್ಮ ರಾಜ್ಯಾಧ್ಯಕ್ಷರು ಅದೆಲ್ಲದೂ ಪರಿಗಣಿಸ್ಬಿಟ್ಟು ನಾವು ಪಕ್ಷದಲ್ಲಿ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥ ಕಾರ್ಯಕರ್ತರು ಅನ್ನೋದನ್ನು ಗುರುತಿಸಿ ನಾವು ನಮ್ಮನ್ನು ಪಕ್ಷದಲ್ಲೇ, ನಮ್ಮನ್ನೇನು ಹೊರಗೆ ಮತ್ತೆ ವಾಪಸ್ಸೇನು ಬಂದಿಲ್ಲ, ನಾವೆಲ್ಲೂ ಹೋಗಿರಲಿಲ್ಲ, ನಾವು ಪಕ್ಷದಲ್ಲೇ ಇದ್ವಿ. ನಾವು ಅದನ್ನು ಪ್ರಾಮಾಣಿಕವಾಗಿ ಮುಂದಿನ ದಿನಗಳಲ್ಲಿ ಯಾವಾಗಲೇ ಹೇಳಿದೆ, ನಾನು ಅವತ್ತು ಇಂಟರ್ವ್ಯೂ ಮಾಡಿದಾಗ ನಮಗೂ ಇದು ನಮ್ಮ ತಾಯಿ ಇದ್ದಾಗಿತ್ತು, ಪಕ್ಷ ಇದ್ದಾಗ ಅಂತ. ತಾಯಿ ದ್ರೋಹ ಮಾಡೋ ಪ್ರಶ್ನೆನೇ ಇಲ್ಲ. ಹಾಗಾಗಿ ಇನ್ನೂ ಹೆಚ್ಚಿನ ಸಶಕ್ತವಾಗಿ ಬೆಳೀತಕ್ಕಂಥ ಭಾರತೀಯ ಜನತಾ ಪಕ್ಷವನ್ನಾಗಿ ನೋಡ್ಬೇಕು ಅನ್ನೋದು ನನಗೆ ಆಸೆ. ದಾವಣಗೆರೆ, ಕರ್ನಾಟಕ ಮಟ್ಟದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಅವ್ರನ್ನೂ ಮುಖ್ಯಮಂತ್ರಿಯಾಗಿ ನೋಡ್ಬೇಕು ಅನ್ನೋದು. ರೀಚ್ ಆಗಿದ್ದೀರಾ ಸರ್? 8 ತಾಲೂಕುಗಳಿಗೆ ರೀಚ್ ಆಗಿದ್ದೀರಾ ನೀವು ಲೋಕಸಭಾ ಕ್ಷೇತ್ರಕ್ಕೆ? ಒಂದು ಬಾರಿ ಎಲ್ಲ ಲೋಕಸಭಾ ಕ್ಷೇತ್ರದ ಎಲ್ಲ ಹೆಚ್ಚು ಕಮ್ಮಿ ಗ್ರಾಮಗಳು ತಮಗೆ ಗೊತ್ತಿದ್ದಂತೆ ನಮ್ಮ ದಿವಂಗತ ಧರ್ಮಪತ್ನಿ ಪ್ರೀತಿ ರವಿಕುಮಾರ್ ಹೆಸರಲ್ಲಿ ಪ್ರೀತಿ ಆರೈಕೆ ಟ್ರಸ್ಟ್ನ ವತಿಯಿಂದ ಕಳೆದ ವರ್ಷಕ್ಕಿಂತ ಹೆಚ್ಚಿನಿಂದನೂ ಮೊದಲು ನಾವು ಇದನ್ನು ಮಾಡ್ತಾ ಏನೋ ಉಚಿತ ಆರೋಗ್ಯ ಶಿಬಿರಗಳನ್ನು ಮಾಡ್ತಾ ಬರ್ತಾ ಇದ್ವಿ. ಅಲ್ಲಿ ಎಲ್ಲ ಹೆಚ್ಚು ಕಮ್ಮಿ ಮುಖ್ಯವಾದಂಥ ಗ್ರಾಮಗಳಿಗಂತೂ ತಲುಪಿದ್ದೀವಿ. ನಮ್ಮ ಉದ್ದೇಶ ಏನಿದೆ, ಇದು ರಾಜಕೀಯ ಹೊರತಾಗಿ ಯಶವಂತ್, ಇದು ರಾಜಕೀಯಕ್ಕೆ ಸಂಬಂಧನೇ ಇಲ್ಲ. ಇದು ನಮ್ಮ ಉದ್ದೇಶ, ಎಲ್ಲರಿಗೂ ಆರೋಗ್ಯ ಸಿಗಬೇಕು, ಯಾರೂ ಕೂಡ ಆರೋಗ್ಯದಿಂದ ವಂಚಿತರಾಗಬಾರ್ದು. ಇವತ್ತು ಗೊತ್ತಿದೆ ಎಷ್ಟೊಂದು ಸಮಸ್ಯೆ. ಯಾಕೆ ಆರೋಗ್ಯದಿಂದ ವಂಚಿತರಾಗ್ತಾರಂದರೆ ಅದರ ಅವೇರ್ನೆಸ್ ಕಡಿಮೆ, ಅದರ ಅರಿವು. ಅವೇರ್ನೆಸ್ ಕಡಿಮೆ ಅನ್ನೋದಕ್ಕಿಂತ ಸರ್ಕಾರಗಳು ಅದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ ಅಂತ ಆರೋಗ್ಯ ಕ್ಷೇತ್ರಕ್ಕೆ ಮಾಡ್ತಾ ಇದ್ದಾರೆ. ಅವರು ಫೆಸಿಲಿಟಿ ಕೊಟ್ಟರು ಕೂಡ ಹೈಟೆಕ್ ಏನೋ ಹಾಸ್ಪಿಟ್ಲು ಎಲ್ಲವೂ ಇದ್ದಾವೆ, ಆಯುಷ್ಮಾನ್ ಭಾರತ್ ಇದೆ, ಆದರೆ ಟೆಕ್ನಿಷಿಯನ್ ಸಿಗ್ತಲ್ಲ ನಿಮಗೆ ಎಜುಕೇಷನ್ ಫೀಲ್ಡಲ್ಲಿ ಇದೆ. ಅದೆಲ್ಲ ಕೊರತೆಗಳಿದ್ದಾವೆ, ಅದೆಲ್ಲ ಕೊರತೆಗಳಿದ್ದು ನಿಭಾಯಿಸ್ಬೋದು. ಆದರೆ ಒಬ್ಬ ವ್ಯಕ್ತಿ ನಾನು ಹೋಗಿ ಪರೀಕ್ಷೆನೇ ಮಾಡಿಸ್ಕೊಳಲ್ಲ, ನನ್ನ ದೇಹನೇ ಚೆಕ್ ಮಾಡಿಸ್ಕೊಳಲ್ಲ ಅಂತ ವ್ಯಕ್ತಿಗೆ ನೀವು ಯಾವ ರೀತಿ ನೀವೇ ಹೋಗಿ ಅವನ ಫೀಡ್ ಮಾಡೋಕ್ಕಾಗತ್ತಾ? ಅಂಥದ್ದಿದೆ. ಆ ಥರದವ್ರಿಗೆ ನಮ್ಮ ಪ್ರೀತಿ ಆರೈಕೆ ಟ್ರಸ್ಟಿಂದ ಆರೋಗ್ಯದ ಬಗ್ಗೆ ಅವೇರ್ನೆಸ್ನ, ಒಂದು ಉತ್ತಮವಾದಂಥ ಜೀವನ, ಆರೋಗ್ಯಕರವಾದಂಥ ಜೀವನ ಅದೆಲ್ಲ ಮಾಡಿದ್ವಿ. ಎಲ್ಲ ಜಿಲ್ಲಾದ್ಯಂತ ಸುಮಾರು ಶಿಬಿರಗಳನ್ನು ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಆ ಶಿಬಿರದಲ್ಲಿ ನೋಡಿದಂಥ ಜನ ತಮ್ಮನ್ನು ರಾಜಕಾರಣಿಗೆ ಒಪ್ತಾರ ಅಂತ? ಒಂದು, ನಾನು ಆಗಲೇ ಮೊದಲಿಗೆ ಹೇಳ್ಬಿಟ್ಟೆ, ನಾನು ಶಸ್ತ್ರಚಿಕಿತ್ಸಾ ತಜ್ಞ. ನಂದು ಉದ್ದೇಶ ಯಾವುದೇ ಟ್ಯೂಮರ್, ಯಾವುದೇ ಗಡ್ಡೆ ನೋಡಿದ ತಕ್ಷಣ ಅದನ್ನ ತೆಗಿಬೇಕು. ಅದು ಕ್ಯಾನ್ಸರ್ ಆಗಿ ಬೆಳೆಯೋದೇ ದೊಡ್ಡ ಗಡ್ಡೆ ಅದು ಸರ್. ಹೌದು. ಈಗ ಜನ ನನ್ನಲ್ಲಿ ಏನು ನೋಡ್ತಾ ಇದ್ದಾರೆ ಅಂದರೆ, ನಿಜವಾಗ್ಲೂ ದಾವಣಗೆರೆಗೆ ಒಬ್ಬ ರಾಜಕಾರಣಿ ರೂಪದಲ್ಲಿ ಶಸ್ತ್ರಚಿಕಿತ್ಸಾ ತಜ್ಞ ಬೇಕಾಗಿದ್ದಾನೆ. ಇಲ್ಲಿ ಶಸ್ತ್ರಚಿಕಿತ್ಸೆ ಆಗಲೇಬೇಕು. ದಾವಣಗೆರೆ ಬಹಳ ಹೇಳಿದ್ನಲ್ಲ ನನಗೆ, ಎಂತೆಂಥ ಕೆಲಸಗಳು, ಪ್ರಾಜೆಕ್ಟ್ಸ್ಗಳು ಇರ್ಬೋದು. ಅದಕ್ಕೆಲ್ಲ ಮುಖ್ಯವಾಗಿ ನಮ್ಮಲ್ಲಿ, ನಮ್ಮ ಯುವಕರಲ್ಲಿ, ನಮ್ಮ ನಾಗರಿಕರಲ್ಲಿ ಒಂದು ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ. ನಾನು ಬೆಂಗಳೂರಲ್ಲಿರ್ತಕ್ಕಂಥವ್ರಿಗಿಂತ ಏನು ಕಡಿಮೆ ಅಲ್ಲ, ನಾನು ಒಬ್ಬ ಉದ್ಯಮಿಯಾಗಿ ಬೆಳೆಯಬಹುದು. ಉದಾಹರಣೆಗೆ ನೀವೇ ತಗೊಳ್ರಿ, ಈಗ ಇಷ್ಟು ಸುಲಭ ಅಲ್ಲ ಬೆಂಗಳೂರಲ್ಲಿ ಈ ಥರದ ಒಂದು ವೆಂಚರ್, ಒಂದು TV ಚಾನಲ್ಲು ಅಥವಾ ಯೂಟ್ಯೂಬ್ ಚಾನಲ್ ಮಾಡೋದು ಅಂತಂತಂದರೆ ಎಷ್ಟು ಕಷ್ಟಪಡಬೇಕು, ಎಲ್ಲದನ್ನು ಯೋಚನೆ ಮಾಡ್ಬೇಕಾದ್ರೆ. ನೀವು ರಿಸ್ಕ್ ತಗೊಂಡ್ರಿ ಅಲ್ವಾ? ಆ ರಿಸ್ಕ್ ತಗೊಳೋದಕ್ಕೆ ಯಾವುದೋ ಒಂದು ಶಕ್ತಿ, ಪ್ರೇರಣೆ ನಿಮಗೆ ಒಂದು ಸಿಕ್ಕಿರ್ತದೆ. ಆ ಥರದ್ದನ್ನು ನಾನು ಎಷ್ಟೊಂದು, ಈಗ ನೀವೊಬ್ಬರು ಅಲ್ಲೊಬ್ರು ಇಲ್ಲೊಬ್ರು ಕಾಣಿಸ್ಕೊಳೋದಕ್ಕಿಂತನೂ ಇಂತಹ ಒಂದು ಪ್ರೇರಣೆನ, ಅಂತ ಒಂದು ಶಕ್ತಿನ ನಮ್ಮ ಯುವಕರಲ್ಲಿ ತುಂಬಕ್ಕನ್ನೋದು ನನ್ನ ಆಸೆ. ಓದಿರ್ತಾರೆ, ಯಾವುದೋ ಸ್ಟೇಟಿಗೆ ಹೋಗ್ಬೇಕು, ಯಾವುದೋ ಊರಿಗೆ ಹೋಗಿ ಕಷ್ಟಪಟ್ಟು ಯಾರೋ ಕೆಳಗಡೆ ದುಡಿಯೋ ಬದಲು ಅವರೇ ಆಗಬೇಕು ಅಂತ ದಾವಣಗೆರೆಯಲ್ಲೇ ಯಾಕೆ ಮಾಡಬಾರ್ದು? ಯಾಕಂದ್ರೆ ಹಿನ್ನೆಲೆ ಇದೆ. ನಮ್ಮ ದಾವಣಗೆರೆ ಜಿಲ್ಲೆ ಅಂತಹ ಲಕ್ಷಾಂತರ ಜನಕ್ಕೆ ಉದ್ಯಮಗಳನ್ನು ಕೊಟ್ಟಿರ್ತಕ್ಕಂಥ ಒಂದು ಜಾಗ, ನೆಲೆ. ಆ ಥರದ್ದು ಮತ್ತೆ ಆಗಲಿ ಅಂತಂದೇಳಿ. ಆಮೇಲೆ ಲೋಕಸಭಾ ಕ್ಷೇತ್ರಕ್ಕೆ ಬರಬೇಕು ಅಂದರೆ ಸುಮಾರು ಹಣ ಖರ್ಚು ಮಾಡಬೇಕು. ಇಲ್ಲಿ ರಾಜಕಾರಣಕ್ಕೆ ಬರ್ಬೇಕಾದ್ರೆ ಹಣ
ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲವೂ ಇರಬೇಕು ಅಂತಾರೆ. ತಮಗಿದೆಯಾ ಸರ್ ಅದು? ಅದು ಒಂದು ನಮ್ಮ ಏನು ತಪ್ಪು ಕಲ್ಪನೆ ಅದು. ಆ ರೀತಿ ಭಾಳ ಹಣ ಇರಬೇಕು, ಜೊತೆಗೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರಬೇಕು, ಇದೆಲ್ಲದು ತಪ್ಪು ಏನೋ ಸುಮ್ಮನೆ ಅದೊಂದು ನನಗಂತೂ ಅದೊಂದು ಫಾಲ್ಸ್ ಮಿತ್ ಅದು. ಅಲ್ಲ, ಯಾಕಂದರೆ ತುಂಬ ಪ್ರಕರಣಗಳಲ್ಲಿ ಏನಾಗುತ್ತೆ ಅಂದರೆ ಯಾರೋ ಅವರು ದೊಡ್ಡ ದೊಡ್ಡ ಫ್ಯಾಮಿಲಿಯಿಂದನೇ ರಾಜಕಾರಣಕ್ಕೆ ಬಂದು ಟಿಕೆಟ್ ತಗೊಳ್ಳೋಂಥದ್ದು, ರಾಜಕಾರಣ ನಿಲ್ಲೋಂಥದ್ದಾಗುತ್ತೆ. ಬಿಟ್ಟರೆ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಸಿಗುವಂಥದ್ದು ಎಲ್ಲೋ ಬೆರಳೆಣಿಕೆ, ಸಿಕ್ಕಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲೋ ಬೆರಳೆಣಿಕೆ ಪ್ರಕರಣಗಳು. ಬಹುತೇಕ ಅದರಲ್ಲಿ ಬಹುಪಾಲು ಅಂತ ಬಂದರೆ, ಸಿಂಹಪಾಲು ಅಂತ ಬಂದರೆ ದೊಡ್ಡ ದೊಡ್ಡ ಫ್ಯಾಮಿಲಿಗಳಿಗೆ, ಹಣವಂತರಿಗೆ ಮಾತ್ರ ಅದು ಸಿಂಹಪಾಲು ಇರುವಂಥದ್ದು ಅಂತೇಳಿ. ಇಲ್ಲ, ಆ ರೀತಿ ಕೆಲವೊಮ್ಮೆ ಇದು ಅವು ಕೂಡ ಎಕ್ಸೆಪ್ಷನ್ ಅಂತಾರಲ್ಲ. ಈಗ ಎಲ್ಲ ಕಡೆಗೂ ಇದ್ದಂಗೆ ಇಲ್ಲೂ ಕೂಡ ಅಲ್ಲೊಂದು ಇಲ್ಲೊಂದು ಆಗಿರ್ತದೆ. ಒಂದು ಭಾಳ ಪ್ರಮುಖವಾದ ಅಂಶ ನೀವು ಗುರುತಿಸಿರ್ಬೋದು, ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ, ಕೇವಲ ನಮ್ಮ ಪಕ್ಷದಲ್ಲಿ ಮಾತ್ರ ಅತ್ಯಂತ ಸಾಮಾನ್ಯ ಕಾರ್ಯಕರ್ತನನ್ನು ಕೂಡ ಅಲ್ಲ, ಖಂಡಿತ ಕೊಟ್ಟಿದ್ದಾರೆ ಅವರು. ಬರೀ ಅಂತ ಸಾಮಾನ್ಯ ಅದನ್ನ ಹೇಳಿದ್ರು, ಕೇವಲ ಎಲ್ಲ ಒಂದು ಬೆರಳೆಣಿಕೆ ಅಷ್ಟು, 98% ಬಹುಪಾಲು ಸಿಂಹಪಾಲು ಪ್ರಬಲರು ಇರುವಂಥದ್ದು ಅಂತೇಳಿ. ಹಾಗೆ ಈಗ ಸಾಧಿಸಿದ್ದು ಸಾಕಷ್ಟು, ಸಾಧಿಸಬೇಕಾಗಿರೋದು ಬೆಟ್ಟದಷ್ಟು ಅನ್ನೋ ರೀತಿ ಒಂದು ಹೆಜ್ಜೆಗಳು ನೀಡ್ತಾ ಇದ್ವಿ. ಆ ಡೈರೆಕ್ಷನ್ ಅಂತೂ ಕರೆಕ್ಟ್ ಇದೆಯಾ? ಒಂದು ವಿಷನ್ ಕರೆಕ್ಟ್ ಇದೆ. ಪೊಲಿಟಿಕಲಿ ವಾಟ್ ಐ ಆಮ್ ವೆರಿ ಕ್ಲಿಯರ್ ಇದೆ. ಈಗ ಒಂದು ಹಂತದವರೆಗೂ ಯಾರಿಗೆ ಮಿನಿಮಮ್, ನಿಮಗೆ ನಾನೊಬ್ಬ ಲೋಕಸಭಾ ಅಭ್ಯರ್ಥಿ ಆಗ್ತೀನಿ ಅಂತಂದೇಳಿ ನನ್ನ ಹತ್ರ ಬೆಂಗಳೂರಿಗೆ ಹೋಗ್ಬರಕ್ಕೆ ದುಡ್ಡಿಲ್ಲ ಅಂತಂತಂದ್ರೆ ನಾನು ಹೆಂಗೆ ನೀವು ಎಕ್ಸ್ಪೆಕ್ಟ್ ಮಾಡಕ್ಕೆ ಸಾಧ್ಯ ಆಗುತ್ತಾ? ಸಾಮಾನ್ಯವಾಗಿ ಖಂಡಿತ ಅದು ಆ ಥರದ ಮಿನಿಮಮ್ ಬೇಸಿಕ್ ನೀಡ್ಸ್ ಅಂತ ಇರಬೇಕು. ಎಕ್ಸಾಕ್ಟ್ಲಿ. ಅದು ಕೂಡ ಎಲ್ಲೇ ಆಗಿಲ್ಲ, ಎಲ್ಲರೂ ಕೂಡ ನಾನು ಹೇಳೋದು ಈ ದೃಷ್ಟಿಯಿಂದ ಎಲ್ಲ ನಮ್ಮ ದಾವಣಗೆರೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಅಂಥ ಶಕ್ತಿ ಬೆಳೆಸ್ಕೋಬೇಕು ಅನ್ನೋದು ನನ್ನ ಆಸೆ. ದಾವಣಗೆರೆ ಜಿಲ್ಲೆಯಲ್ಲಿ ಚುನಾವಣಾ ಪೂರ್ವದಲ್ಲೇ ಬಿಜೆಪಿಯಲ್ಲಿ ಈ ರೀತಿ GM ಸಿದ್ದೇಶ್ವರ್ ಅವ್ರ ಪುತ್ರ ಹೋಗಿ ಡೆಲ್ಲಿಯಲ್ಲಿ ಕೂರ್ತಾರೆ, ಇದು ನಿಮ್ದೊಂದು ಟೀಮಲ್ಲಿ ಹೋಗಿ ಹೈಕಮಾಂಡ್ ಭೇಟಿ ಆಗುತ್ತೆ, ಇಷ್ಟು ಗೊಂದಲ ಆಗ್ತಾ ಹೋದ್ರೆ ಎಲ್ಲ ಅದು ಕಾಂಗ್ರೆಸ್ ಪ್ಲಸ್ ಪಾಯಿಂಟ್ ಆಗಲ್ವಾ ಅಂತ. ಇದಾಗಲೇ ದಾವಣಗೆರೆ ಭಾರತೀಯ ಜನತಾ ಪಕ್ಷ ಗೆಲ್ಲುತ್ತೆ ಅನ್ನೋದು ಆಗಲೇ ಪೂರ್ವ ನಿರ್ಧಾರಿತ ಅಂತ ನನ್ನ. ಯಾಕೆಂದರೆ ಒಂದು ಮೋದಿಜಿ ಅಂತಕ್ಕಂಥ ವ್ಯಕ್ತಿ, ಆ ಅಸಾಮಾನ್ಯ ಪುರುಷ ಆತ, ಅಂಥ ಮಹಾನ್ ವ್ಯಕ್ತಿ ನಾಯಕತ್ವನ ಕಳ್ಕೊಳಕ್ಕೆ ಭಾರತೀಯರು, ಅದರಲ್ಲೂ ದಾವಣಗೆರೆಯವರು ಇಷ್ಟಪಡ್ತಾ ಇಲ್ಲ. ಸೊ ಹಂಗಾದ್ರೆ ದಾವಣಗೆರೆ ಜನ ಈ ಸಲ ಬಿಜೆಪಿಯಿಂದ ಯಾರೇ ನಿಂತರೂ ಮೋದಿ ಮುಖ ನೋಡಿ ಓಟ್ ಹಾಕ್ತಾರೆ. 100% ಸತ್ಯ, ಅದ್ರಾಗ ಅನುಮಾನನೇ ಇಲ್ಲ. ನಮ್ಮಲ್ಲಿ ಈಗ ಮನೆ ಅಂದಮೇಲೆ ಎಷ್ಟೊಂದು ವ್ಯತ್ಯಾಸಗಳಿರ್ತವೆ, ಸರಿ ಹೋಗಲ್ವಾ? ಈಗ ಉದಾಹರಣೆಗೆ ನಾನು ದೊಡ್ಡವನು, ನನ್ನ ಮಗಂದು ಮದುವೆ ಅಂತ ಇಟ್ಕೊಂಡಿರ್ತೀನಿ. ನನ್ನ ತಮ್ಮಂದ್ರು, ನಮ್ಮ ತಂಗಿಯರು, ಅಕ್ಕರು ಸಿಟ್ಟಾಗಿರ್ತಾರೆ, ಎಲ್ಲ ಸರಿ. ಸಹಜ, ಕುಟುಂಬದಲ್ಲ ಸಹಜ ಅಂತ. ಇದು ಕುಟುಂಬನೇ. ಭಾರತೀಯ ಜನತಾ ಪಕ್ಷ ಯಾವತ್ತೂ ಕುಟುಂಬದಲ್ಲಿ ನಮ್ಮ ಹಿರಿಯರಿದ್ದಾರೆ, ಎಲ್ಲರೂ ಸೇರಿಬಿಟ್ಟು ಕೂತ್ಕೊಂಡು ಇದುವರೆಗಿದ್ದಿದೆ. ಇದು ಒಂದು, ಈಗ ನಾವು 2 ಟೀಮ್ ಇರಬಾರ್ದು ಅಂತಾನ. ಈಗ ಇಂಡಿಯಾ A ಟೀಮ್ B ಟೀಮ್ ಕ್ರಿಕೆಟ್ ಆಡಲ್ವಾ? ಹಾಗೆ ದಾವಣಗೆರೆಯಲ್ಲಿ A ಟೀಮ್ B ಟೀಮ್ ಆಗಬೇಕು ಅಂತೇಳಿ ಆ ಕ್ರಿಕೆಟ್ ಆಡ್ತೀವಿ. ಆದ್ರೆ ಮತ್ತೆ ಇನ್ನೊಬ್ಬರ ವಿರುದ್ಧ ಆಟ ಆಡ್ಬೇಕಾದ್ರೆ ಒಂದೇ ಟೀಮ್ ಆಗೋಗೋದು. ಹಂಗೆ ಈ ಬಾರಿ ಡಾಕ್ಟರ್ ರವಿಕುಮಾರ್ ಅವ್ರನ್ನ ಎಲ್ಲೋ ಒಂದು ಕಡೆ ಹರಕೆ ಕುರಿ ಮಾಡ್ತಾರೆ ನಿಮ್ಮ ಟೀಮ್ನವ್ರು ಅಂತಾರೆ. ರೇಣುಕಾಚಾರ್ಯ ಇರ್ಬೋದು, ಬೇರೆ ಇರ್ಬೋದು, ಅವ್ರನ್ನ ಅಭ್ಯರ್ಥಿ, ಅವ್ರಿಗೂ ಟಿಕೆಟ್ ಕೊಡಿ, ನಮಗೂ ಟಿಕೆಟ್ ಕೊಡಿ. ಏನಾಗ್ತದೆ, ಯಾರೋ ಒಬ್ಬರು ಟಿಕೆಟ್ ಕೇಳಿದ್ರೆ ಪರವಾಗಿಲ್ಲ, ನಾನು ಟಿಕೆಟಿಗೆ ಪ್ರಯತ್ನ ಪಡ್ತೀನಿ, ನೀವು ಟಿಕೆಟಿಗೆ ಪ್ರಯತ್ನ ಪಡ್ತೀರಿ, ಇನ್ನೊಬ್ರು ಪಡ್ತಾರೆ. ಆದರೆ ಯಾರಿಗೆ ಜಸ್ಟಿಸ್ ಮಾಡ್ಲಿಕ್ಕೆ ಆಗ್ತದೆ ಇದರಲ್ಲಿ ಅಂತ. ಈಗ ನೋಡಿ, ಈಗ ನಾವು ಪ್ರಜಾಪ್ರಭುತ್ವದಲ್ಲಿ ಏನಂತೀವಿ, ಎಲ್ಲರಿಗೂ ರೈಟ್ಸ್ ಇದೆ, ಹಕ್ಕಿದೆ ಕೇಳೋದಕ್ಕೆ ಅಂತ ಒಂದು ಕಡೆಗೆ ಹೇಳ್ತೀವಿ. ಅದು ಇಂಡಿವಿಜುವಲ್ ಹೋರಾಟ ಮಾಡಿದ್ರೆ ಓಕೆ, ಜಂಟೆ ಹೋಗಿ ಯಾರಿಗಾರ ಕೊಡಿ ಅಂತಂದರೆ ಅದೊಂಥರ ಯಾವ ರೀತಿ ಸರಿ ಹೋಗುತ್ತೆ ಅಂತೇಳಿ. ಹಾಗಲ್ಲ, ನಾವು ಅದಕ್ಕೆ ಹೇಳಿದ್ದು, ಒಂದು ಸರ್ವೆ ಮಾಡಲಿ, ಒಪಿನಿಯನ್ ತಗೊಳ್ರಿ, ಜನಗಳ ಒಪಿನಿಯನ್, ನಮ್ದಲ್ಲ. ಬಹುಶಃ ಬಿಜೆಪಿಯಲ್ಲಿ ಆಗ್ತಾ ಇರ್ಬೇಕು, ಸರ್ವೆ ಆಗ್ತಾ ಇರಬೇಕು, ಮಾಡ್ತಾರೆ. ಯಾವಾಗಲೂ ಸರ್ವೆ ಮಾಡಿಬಿಟ್ಟೇ ಗುರುತಿಸಿ ಇದನ್ನು ಮಾಡ್ತಾರೆ. ಹೆಸರೇನೋ ರೆಫರ್ ಆಗಿದಾವೆ ಸರ್ ಇಲ್ಲಿಂದ ಹೈಕಮಾಂಡ್ಗೆ? ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಬಟ್ ಸರ್ವೆ ಅಂತೂ ಮಾಡ್ತಾರೆ. ಸರ್ವೆ ಮಾಡಿ ದಕ್ಷ ಮತ್ತು ಸೂಕ್ತವಾದಂಥ ಸರಿಯಾದಂಥ ಅಭ್ಯರ್ಥಿ ಬಗ್ಗೆನೇ ವಿಚಾರಿಸ್ತಾರೆ, ತಿಳ್ಕೊತಾರೆ. ಈ ಇನ್ಫಾರ್ಮೇಷನ್ ಎಲ್ಲಿ ಬೇಕು ಎಲ್ಲ ಕಡೆಯಿಂದನೂ ಇದನ್ನು ಕಲೆಕ್ಟ್ ಮಾಡ್ಕೊತಾರೆ. ಅದು ಏನು ಸುಮ್ಮನೆ ಜನರಲ್ ಆಗಿ. ಅದು ಕಳೆದ ವಿಧಾನಸಭೆಯಲ್ಲಿ ಫೇಲ್ಯೂರ್ ಆದರು, ಅಷ್ಟೆಲ್ಲ ಸರ್ವೆ ಮಾಡಿ ಎಲ್ಲ ಮಾಡಿ ವಿಧಾನಸಭೆಯಲ್ಲಿ ಅದು ಫೇಲ್ಯೂರ್ ಆಯಿತು. ಆದರೆ ಈ ಲೋಕಸಭೆಯಲ್ಲಿ ಆ ರೀತಿ ಆಗೋದು ಮೋದಿದಾರ ಕಾರಣಕ್ಕೆ ಏನೂ ಗೊತ್ತಿಲ್ಲ. ಅದೊಂದು ನಿಜವಾಗ್ಲೂ ಅದಂತೂ ನಮ್ಮ ನಂಬಿಕೆ ಇದೆ. ಏನು ಕರ್ನಾಟಕದ ರಾಜ್ಯದ 28ಕ್ಕೆ 28 ಗೆಲ್ತವೆ ಅನ್ನೋ ಹುಮ್ಮಸ್ಸು ನಾನು ಹೇಳೋ ಮಾತಲ್ಲ, ಅದು ಜನರಲ್ ಆಗಿ ಎಲ್ಲರೂ ಹೇಳ್ತಕ್ಕಂಥದ್ದು. ಅದಕ್ಕಿಂತ ಮುಖ್ಯವಾಗಿ ಏನು ಅಂತಂದರೆ, ನೀವು ಗಮನಿಸಿರ್ಬೋದು, ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರ ಯಡಿಯೂರಪ್ಪ ಅವರು ಬರೋದಕ್ಕಿಂತ ಮುಂಚೆ ಇದ್ದಂಥ ಒಂದು ಅಲೆನೇ ಬೇರೆ ಆಯಿತು. ಅವ್ರು ರಾಜ್ಯಾಧ್ಯಕ್ಷರು, ಬರೀ ರಾಜ್ಯಾಧ್ಯಕ್ಷರಾಗಿ 10-15 ದಿವಸದೊಳಗೆ 10,000 ಕಿಲೋಮೀಟ್ರ್ ಸುತ್ತಾಡೋದಂದ್ರೆ ಹುಡುಗಾಟನ.
ಏನು ಎಂಥ ಮಟ್ಟದ ಆ ಒಂದು ಕರ್ತೃತ್ವ ಶಕ್ತಿ ಇರಬೇಕು, ಕಮಿಟ್ಮೆಂಟ್ ಇರಬೇಕು. ನಾನು ನಮ್ಮ ಪಕ್ಷವನ್ನು ಆ ಮಟ್ಟಕ್ಕೆ ತಗೊಂಡು ಹೋಗ್ತಕ್ಕಂಥ ಅವ್ರ ಮೈಯೆಲ್ಲ ರೋಮಾಂಚನ ಆಗ್ಬಿಡ್ತದೆ ಅವರ ಶಕ್ತಿನ, ಅವರ ಕೆಲಸ. ನಮಗೆ ಇನ್ಸ್ಪಿರೇಷನ್ ಅಲ್ವಾ ಅದು. ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಮಾತನಾಡುವಂತೆ ಒಂದು ವೇಳೆ GM ಸಿದ್ದೇಶ್ವರ್ಗಾಗಿರ್ಬೋದು ಅಥವಾ ಕುಟುಂಬಕ್ಕಾಗಿರ್ಬೋದು ಟಿಕೆಟ್ ಸಿಕ್ಕಿದ್ದೇ ಆಯಿತು ಅಂತ ಇಟ್ಕೊಳ್ಳಿ, ತಮ್ಮ ಇಡೀ ಟೀಮ್ ರೆಡಿ ಇದ್ದೀರಾ ಚುನಾವಣೆ ಕೆಲಸ ಮಾಡಲಿಕ್ಕೆ? ಹೈಕಮಾಂಡ್ ನಿರ್ಧಾರ ಮಾಡ್ತು ಅಂತಂತಂದರೆ ಅವರು ಯಾರಿಗೆ ಟಿಕೆಟ್ ಸಿಗಲಿ, ನಾವು ಒಗ್ಗಟ್ಟಾಗಿ ನಾವು ಒಂದೇ ಮನೆಯವರಂತೆ ನಾವು ಕೆಲಸ ಮಾಡ್ತೀವಿ. ಅಲ್ಲ, ಯಾಕಂದರೆ ಮತ್ತೆ ಏನು ವಂಶ ಪಾರಂಪರ ಅಧಿಕಾರ ದಾವಣಗೆರೆಯಲ್ಲೂ ಕೂಡ ಮುಂದುವರಿಯುತ್ತೆ ಅಂತ ಅದೆಲ್ಲದನ್ನೂ ಯೋಚಿಸಿ ಚಿಂತಿಸಿ ಹೈಕಮಾಂಡ್ ನಿರ್ಧಾರ ಮಾಡಿರ್ತದೆ. ಅದನ್ನು ಆ ಒಂದು ಮೇಲಿನ ನಮ್ಮ ಹಿರಿಯರ ಸೂಚನೆ ಹೇಳ್ತಿ ಈ ಥರ ಮಾಡಿ, ನೀವು ಕೆಲಸ ಮಾಡಿ, ಇದು ಒಳ್ಳೇದಕ್ಕೋಸ್ಕರ ಅಂತ ಅಂದಾಗ ನಾವು ಅದನ್ನು ಒಪ್ಕೊಂಡು. ಈಗ ನಿಮಗೆ ಹೈಕಮಾಂಡ್ ಮಟ್ಟದಲ್ಲಿ ಯಾರಾದ್ರೂ ಓಕೆ ರವಿಕುಮಾರ್ ಗೋ ಹೆಡ್, ನೀವು ವರ್ಕ್ ಮಾಡ್ತಾ ಇರಿ, ಪಕ್ಷ ಗುಡಿಸುತ್ತೆ, ಸಂಘಟನೆ ಗುಡಿಸುತ್ತೆ, ನಿಮ್ಗೆ ಟಿಕೆಟ್ ಕೊಡುತ್ತೆ ಅನ್ನೋ ಭರವಸೆನ ಯಾರು ಕೊಟ್ಟಿದ್ದಾರಾ? ನಾನು ಅದನ್ನೆಲ್ಲ ಹೇಳೋಕ್ಕಾಗೋದಿಲ್ಲ. ಬಟ್ ನನಗೆ ಕೆಲಸ ಮಾಡ್ಲಿಕ್ಕೆ ಹೇಳಿದಾರೆ, ಹೋಗಿ ಕ್ಷೇತ್ರದಲ್ಲಿ ಓಡಾಡಿ. ಸಹಜವಾಗಿ ನಾನು ಈಗ ಇದನ್ನು ಮಾಡ್ತಕ್ಕಂಥದ್ದು, ಇದು ನಾನು ಇಷ್ಟು ಎಲ್ಲ ಕ್ಷೇತ್ರದ ಎಲ್ಲ ಜಾಗಗಳಿಗೆ ಸುತ್ತಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸಂಘಟನೆನ ಆಗ ನೋಡ್ಬೇಕು ಅಂತಂದರೆ, ನಾನು ಈ ಲೋಕಸಭಾ ಚುನಾವಣೆ ತಯಾರಿನ ಅಸೆಂಬ್ಲಿ ಎಲೆಕ್ಷನ್ಗಿಂತ ಮುಂಚೆನೇ ಶುರು ಮಾಡಿರೋದು ಆ ಸಂಘಟನೆನ. ಬಹುಶಃ ಗೌಪ್ಯವಾಗಿ ವರ್ಕ್ ಮಾಡ್ತಾ ಇದ್ರಿ ಅಂತ. ಕೆಲಸಗಳನ್ನು ಸಹಜವಾಗಿ ಕೆಲವೊಮ್ಮೆ ನಾವು ಆ ಸಂಘಟನೆನ ನಾವು ಮಾಡಬೇಕಾಗ್ತದೆ. ಆ ನಂತರ ತೀಕ್ಷ್ಣವಾಗಿ ಅತಿ ಹೆಚ್ಚಿನ ರಿಗರಸ್ ಆಗಿ ವೇಗವಾಗಿ ಸಂಘಟನೆಯಲ್ಲಿ ತೊಡಸ್ಕೊಂಡ್ವಿ. ಹಾಗಾಗಿ ಇನ್ನು ಈಗಂತೂ ಎಲ್ಲ ಕಡೆಗೂ ಒಂದು ದೊಡ್ಡ ಅಲೆನೇ ಇದೆ. ದಾವಣಗೆರೆಯಲ್ಲಿ 100ಕ್ಕೆ 100 ಭಾರತೀಯ ಜನತಾ ಪಕ್ಷ ಗೆಲ್ಲೋದು ಶತಸಿದ್ಧ. ಸರ್, ಕೊನೆಯದಾಗಿ ರವಿಕುಮಾರ್ ಅವ್ರಿಗೆ ಟಿಕೆಟ್ ಸಿಕ್ಕರೆ ಏನು ಪ್ಲಸ್ ಪಾಯಿಂಟು ಗೆಲ್ಲಿಸಲಿಕ್ಕೆ? ಮೋದಿನ ಹೊರತುಪಡಿಸಿ, ಮೋದಿಯವರನ್ನ ಬಿಟ್ಟು, ಮೋದಿ ಅಲೆಯನ್ನು ಬಿಟ್ಟು ಡಾಕ್ಟರ್ ರವಿಕುಮಾರ್ ಅವರಿಗೆ ಟಿಕೆಟ್ ಸಿಕ್ಕಿದ್ದೇ ಆದರೆ ಏನು ಪ್ಲಸ್ ಪಾಯಿಂಟ್ ಸರ್ ಗೆಲ್ಲಲಿಕ್ಕೆ ಅಥವಾ ಜನ ನಿಮ್ಗೆ ಓಟ್ ಹಾಕಲಿಕ್ಕೆ? ಒಂದು, ಇದುವರೆಗೂ ವಿದ್ಯಾವಂತರು ಮತ್ತು ಯುವಕರು ಪಾರ್ಲಿಮೆಂಟಿಗೆ ಹೋಗಿರಲಿಲ್ಲ ದಾವಣಗೆರೆಗೆ. ಅದೊಂದು ಶಕ್ತಿ. ಜೊತೆಗೆ ಈಗಾಗಲೇ ನನ್ನ ಸಹಜವಾದ ಪ್ರವೃತ್ತಿನೇ ಹಾಗೆ, ಸುಮ್ಮನೆ ಕೂರೋ ಇವನಲ್ಲ ನಾನು. ಸತತವಾಗಿ ಕೆಲಸ ಮಾಡ್ತಕ್ಕಂಥದ್ದು, ಅತಿ ಹೆಚ್ಚು ಪ್ರಾಜೆಕ್ಟ್ಸ್ಗಳನ್ನು ಸೆಂಟ್ರಲ್ ಗೌರ್ಮೆಂಟಲ್ಲಿ ದಾವಣಗೆರೆಗೆ ದಕ್ಕಬೇಕಾಗಿರ್ತಕ್ಕಂಥ ನ್ಯಾಯಯುತವಾದಂಥದ್ದನ್ನು ಮತ್ತು ಜೊತೆಗೆ ನಮ್ಮ ಟೀಮ್ನಲ್ಲಿ ಜೊತೆ ಕೂತ್ಕೊಂಡ್ಬಿಟ್ಟು ಅಂತಹ ಈಗಾಗಲೇ ಚಿಂತನೆಗಳು ನಡೀತಾ ಇದೆ. ಅದು ನಂದು ರೋಡ್ ಮ್ಯಾಪು ಕೂಡ ರೆಡಿ ಇದೆ. ದಾವಣಗೆರೆಗೋಸ್ಕರ ಏನೇನೆಲ್ಲ ನಾನು ಅದನ್ನು ಈಗ ಆ ಥರ ಯೋಚನೆ ಮಾಡ್ತಕ್ಕಂಥ, ಕೆಲಸ ಮಾಡ್ತಕ್ಕಂಥ, ಕಾರ್ಯಕ್ಷಮತೆ ಇರ್ತಕ್ಕಂಥ ಒಬ್ಬ ದಕ್ಷ ಪಾರ್ಲಿಮೆಂಟೇರಿಯನ್ ಸಿಕ್ಕಂಗೆ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಇದಿಷ್ಟು ನೇರ ನುಡಿಯ ನೇರ ಮಾತುಕತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ ಮತ್ತೊಬ್ಬ ಅತಿಥಿ ಜೊತೆಗೆ. ಸದಾ ನೋಡ್ತೀರಿ ಒನ್ ಕನ್ನಡ ನ್ಯೂಸ್.